ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು. ಸರ್, ತಮಗಿದು ವೇದಿಕೆಗೆ ಸ್ವಾಗತ. ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು, ಇವರಿಗೆ ಆತ್ಮೀಯವಾದ ಸ್ವಾಗತ. ಶ್ರೀಮತಿ ವಸಂತಿ, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತ. ಶ್ರೀ ಸುರೇಶ್ ಶೆಟ್ಟಿ, ಹೂವಿನ ಅಲಂಕಾರದ ದಾನಿಗಳು, ಇವರಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತ. ನಮ್ಮ ಕೇರಿಯ ಗೌಡ್ರು ಮತ್ತು ಬಡಗೌಡರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸನ್ಮಾನಿತಗೊಳ್ಳಲಿರುವಂತಹ ಭರತನಾಯಕ ಮಂಗಳಮಕ್ಕೆ ಹಾಗೂ ಲಚ್ಚನಾಯಕ ಕೋಣಮಕ್ಕೆ ಇವರಿಗೆ ಆತ್ಮೀಯವಾದ ಸ್ವಾಗತ. ವೇದಿಕೆಗೆ ಆಗಮಿಸಬೇಕಾಗಿ ಶ್ರೀ ವಂಡವಳ್ಳಿ ಜಯರಾಮ್ ಶೆಟ್ಟಿ, ಇವರಿಗೆ ನಮ್ಮ ಚಂದ್ರನಾಯ್ಕ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಾಗರಾಜ್ ಮಂದಿರು, ಇವರಿಗೆ ಮಂಜುನಾಥ್ ಸಾಗೋನಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಇವರಿಗೆ ಕೊರಗನಾಯ್ಕೇರಿ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಾಲಿಂಗ್ ನಾಯ್ಕ್ ಇವರಿಗೆ ಶಿವರಾಮ್ ನಾಯ್ಕ್ ಗುಡ್ಡಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುರೇಶ್ ಶೆಟ್ಟಿ ನಂಜೇರಿ ಇವರಿಗೆ ರಾಮನಾಯ್ಕ ಸಾಗರ ಮನೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ವಸಂತಿ ಇವರಿಗೆ ಚಂದ್ರನಾಯ್ಕ ಮಂಗಳಮಕ್ಕೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿಶಾಲ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಕೇರಿ ಗೌಡರಾದಂಥ ನರಸಿಂಹನಾಯ್ಕ ಗುಡ್ಡಿ ಅವರಿಗೆ ಗುಡ್ಡಿ ಸಂತೋಷ್ ನಾಯ್ಕ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಂಕರ್
ನಾಯ್ಕ ಕೇರಿ ಇವರಿಗೆ ಗೋಪಾಲ್ ನಾಯ್ಕರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆ ಮಂಗಳವಕ್ಕಿ ಗೊರಗನಾಯ್ಕ ಅವರಿಗೆ ಅರುಣ್ ನಾಯ್ಕರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಚ್ಚನಾಯ್ಕ ಕೋಣಮಕ್ಕಿ ಅವರಿಗೆ ಸೋಮನಾಯ್ಕರು ಕಪ್ಪೆಗೊಳ್ಳು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೆರೆದಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಸಿದ್ದೇಶ್ವರಯ್ಯ ನಮಃ. ಇಂದು ನಮಗೆಲ್ಲ ಖುಷಿ ತರುವಂತಹ ವಿಷಯವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಮರಾಠಿ ಸಮುದಾಯದ ಜನಾಂಗದವರು ಒಂದು ಆಚರಿಸಿಕೊಂಡು ಬಂದಿರುವಂತ ಒಂದು ವಿಶೇಷವಾದ ಹಬ್ಬವಾಗಿ ಹೋಳಿ ಹಬ್ಬ. ಇದು ಜಗತ್ತಿನಾದ್ಯಂತ ನಾಡಿನ ಹಬ್ಬವಾಗಿ ಕೂಡ ಪರಿಣಮಿಸಿದೆ. ಆದರೆ ಪ್ರತಿಯೊಂದು ಕೇರಿಯವರು ಕೂಡ ಆಯಾ ಸಮುದಾಯದ ಅಂದ್ರೆ ಒಂದು ಬುಡಕಟ್ಟು ಜನಾಂಗದವರು ಹಿಂದಿನ ಕಾಲದಿಂದಲೂ ಒಂದು ಮರಾಠಿ ಸಮುದಾಯ ಜನದ ನಾವು ಹೋಳಿ ಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ ಒಂದು ಸಂಪ್ರದಾಯವಾಗಿದ್ದು ಜಾತಿಯ ಒಂದು ಹಬ್ಬ ಆಗಿರುತ್ತದೆ. ಈ ಹಬ್ಬ ಅಂತ ಹೇಳಿದ್ರೆ ವಿಶೇಷವಾಗಿ ಬಣ್ಣಗಳ ಹಬ್ಬ. ಈ ಹಬ್ಬವನ್ನು ನಾವು ಪ್ರತಿಯೊಬ್ಬರು ಎಲ್ಲರೂ ಒಂದು ಕೇರಿಯ ಜನರು ಒಂದೇ ಕುಟುಂಬದ ಸದಸ್ಯರಂತೆ ಎಲ್ಲರೂ ಒಗ್ಗಟ್ಟಾಗಿ ಆಚರಿಸುವಂತ ಒಂದು ಹಬ್ಬವಾಗಿದೆ. ಇಲ್ಲಿ ಒಂದು ವೇಳೆ ಒಂದು ಕೇರಿಯಲ್ಲಿ ಯಾರಿಗೂ ಬಿಡುವಿಲ್ಲ ಅನ್ನುವುದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮನೆಯಿಂದ ಕೂಡ ಎಲ್ಲರೂ ಸಮರ್ಪಕವಾಗಿ ಒಂದು ಭಾಗವಹಿಸಿ ಆಚರಿಸುವ ಒಂದು ಹಬ್ಬ ಹೋಳಿ ಹಬ್ಬ ಆಗಿದೆ. ಹಾಗೆ ಈ ಹಬ್ಬವು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂತ ಒಂದು ಹಬ್ಬ. ಆದರೆ ಈ ಹಬ್ಬವನ್ನು ಹೀಗೆ ನಾವು ಮುಂದುವರಿಸಿಕೊಂಡು ಬಂದು ಈಗ ಒಂದು ಯುವ ಜನಾಂಗದವರು ಅದನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ವಿಜೃಂಭಣೆ ಇಲ್ಲಿಗೆ ನಿಲ್ಲದೆ ಮುಂದೆ ಕೂಡ ಒಂದು ಮುಂದಿನ ಪೀಳಿಗೆ ಕೂಡ ಒಂದು ಪಸರಿಸಬೇಕು. ಹಾಗೂ ಈ ಹಬ್ಬ ಜನಜನಿತವಾಗಬೇಕು, ಎಲ್ಲ ಕಡೆ ಆಗಬೇಕು ಎನ್ನುವುದು ನನ್ನ ಆಶಯ. ಅದೇ ರೀತಿ ಹೋಳಿ ಹಬ್ಬ ಅಂದರೆ ಪ್ರಥಮವಾಗಿ ಎಲ್ಲ ಒಂದು ಕೇರಿಯ ಜನರು ಒಂದು ನಿಗದಿತ ಸ್ಥಳ ಅಂದರೆ ಹೇಳಿದ್ರೆ ಮೊದಲಿನಿಂದ ಆಚರಿಸಿಕೊಂಡು ಬಂದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲ ಸೇರಿ ಒಂದು ಮದ್ದಳೆಗೆ ಹೂ ಹಾಕುವ ಒಂದು ಕಾರ್ಯಕ್ರಮ. ಆ ಮದ್ದಳೆಗೆ ಹೂ ಹಾಕುವ ಕಾರ್ಯಕ್ರಮ ಆದ ಮೇಲೆ ನೆಕ್ಸ್ಟ್ ಡೇ ಇಂದಲೇ ಒಂದು 3 ಅಥವಾ 4 ದಿನಗಳ ಕಾಲ ಊರು ಕೇರಿಗಳವರೆಗೆ ಅಥವಾ ಜಾತಿ ಮನೆ ಇರ್ಬೋದು ಅಥವಾ ಪರಜಾತಿ ಮನೆ ಇರ್ಬೋದು, ಆ ಒಂದು ಮನೆಗೆ ಹೋಗಿ ನಾವೊಂದು ಕುಣಿತವನ್ನು ಮಾಡಿ ಅಲ್ಲಿ ಒಂದು ಆಚರಿಸುವಂಥ ಒಂದು ಹಬ್ಬ. ಮನೆಗೆ ಹೋಗಲೇಬೇಕು. ಅದು ಹೋಗಲಿಲ್ಲ ಅಂತ ಹೇಳಿದ್ರೆ ಆ ಹಬ್ಬ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನಡೆಸಿಕೊಂಡು ಬಂದಿರುವಂಥ ಹಬ್ಬ. ಹಾಗೆ ಆ ಒಂದು 3 ಅಥವಾ 4 ದಿನದ ಒಂದು ತಿರುಗಾಟದ ನಂತರ ನೀರ್ಮೇವು ಶಾಸ್ತ್ರ ಅಂತ ಹೇಳ್ತೇವೆ. ಅದಕ್ಕೆ ನೀರ್ಮೇವುವುದು ಅಂತ ಹೇಳಿದ್ರೆ ಬೆಳಿಗ್ಗೆ ಇಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿದ ನಂತರ ಎಲ್ಲರೂ ಸೇರಿ ಇಲ್ಲಿ ಒಂದು ಅರಿಶಿನ ಈಗ ಆಗಲಿಲ್ಲ ಇನ್ನು ಇಲ್ಲಿ ಮತ್ತೆ ತುಂಬ ಸಂಪ್ರದಾಯಗಳು ಉಂಟು. ಇದಾದ್ಮೇಲೆ ಒಂದು ಅರಿಶಿಣದ ನೀರನ್ನು ಮಾಡಿ ಎಲ್ಲರೂ ಒಂದು ಮಾಡುವಂತ ಶಾಸ್ತ್ರ. ಹೌದಾ, ಓಕಳಿ ಅಂತ ಹೇಳ್ತೀವಿ ಅದಕ್ಕೆ. ಹಾಗೆ ಇವತ್ತು ಒಂದು ಆದ ಮೇಲೆ ನಾವು ಒಂದು ಸಣ್ಣದಾಗಿ ಊಟ ವ್ಯವಸ್ಥೆಯನ್ನು ಮಾಡಿ ಅದು ಆದ ಮೇಲೆ ಅದೇ ದಿನನೇ ಮುಂಚಿನ ಮೊದಲು ಈ ಓಕುಳಿ ಆದ ನಂತರ ಒಂದು ವಾರನೋ 15 ದಿನ ಬಿಟ್ಟು ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಳ್ತಿದ್ವಿ. ಆದರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಮುಂಚೆ ನಾವು ಮಾತಾಡಿಕೊಂಡಂತೆ ಆ ಓಕಳಿ ಆದ ಮರುದಿನನೇ ಈ ಹೋಳಿ ಹಬ್ಬದ ಪೂಜೆ ಅಂತ ಹೇಳಿದ್ರೆ ಅದು ಹಾಗೆ ಪ್ರತಿಯೊಂದು ಮನೆಯವರು ಕೂಡ ಕೂಡಿಕೊಂಡು ಮಾಡುವಂತ ಒಂದು ಹಬ್ಬ ಆಗಿರುತ್ತದೆ. ನಾಳೆ ಅಂತ ಹೇಳಿದ್ರೆ ಇವತ್ತು ಮುಗಿದ ತಕ್ಷಣ ನಾಳೆ ಬೆಳಗ್ಗೆನೆ ಎಲ್ಲರೂ ಮನೆಯಿಂದ ಒಂದೊಂದು ಕೋಳಿಯನ್ನು ತಂದು ಇಲ್ಲಿ ದೇವರಿಗೆ ಸಮರ್ಪಿಸಿ ಅದರಿಂದ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ, ಅಡುಗೆ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ಇರುವ ಎಲ್ಲ ಮನೆಯವರಿಗೂ ಅದನ್ನು ಕೂಡ ನಾವು ಹೇಳ್ತೇವೆ. ಅಷ್ಟೇ ಅಲ್ಲದೆ ಆ ಒಂದು ಊಟ ಆದ ನಂತರವೂ ಕೂಡ ಅಲ್ಲಿ ಆ ಅಡುಗೆ ಪಾತ್ರೆ ಏನೇ ಒಂದಿಷ್ಟು ಉಳಿದರೂ ಕೂಡ ಅದು ಕೇರಿಯ ಪ್ರತಿಯೊಂದು ಮನೆಗೂ ಪ್ರಸಾದ ರೂಪದಲ್ಲಿ ಅದನ್ನು ಕೊಡುವ ಸಂಪ್ರದಾಯ ಆಗಿರುತ್ತದೆ. ಹೀಗೆ ಇಲ್ಲಿವರೆಗೆ ಇದಿಷ್ಟು ನಾವು ಬಳಸಿಕೊಂಡು ಬಂದಂತ ಒಂದು ರೀತಿಯಾಗಿದೆ. ಇದು ಹಿಂದೆ
ಸಾಧಾರಣ ಸಿಂಪಲ್ ಆಗಿ ಮಾಡ್ತಾ ಇದ್ರು. ಈಗ ಒಂದು ಇದಕ್ಕಿಂತ ಹಿಂದೆನೂ ಸ್ವಲ್ಪ ಚಂದ ಆಗಿತ್ತು, ಆದರೆ ಈ ವರ್ಷ ತುಂಬಾ ಚಂದವಾಗಿ ಅದನ್ನ ಅಲ್ಲಿ ಮಾಡಿದ್ದಾರೆ. ಹಾಗೆ ಮುಂದಿನ ಪೀಳಿಗೆಯವರು ಕೂಡ ಇದು ಒಂದು ಸಂಪ್ರದಾಯವನ್ನು, ನಮ್ಮ ಜಾತಿ ಹಬ್ಬ ಆಗಿರುವ ಹೋಳಿ ಹಬ್ಬವನ್ನು ಮುಂದಿನ ಜನಾಂಗದವರು ಕೂಡ ತುಂಬಾ ಚೆನ್ನಾಗಿ ಅದನ್ನು ಮಾಡಿಕೊಂಡು ಹೋಗಬೇಕೆಂಬುದೇ ನನ್ನ ಒಂದು ಆಶಯ ಆಗಿರ್ತದೆ. ಹಾಗೂ ಕೇರಿಯವರ ಹಿರಿಯರ ಎಲ್ಲ ಒಂದು ಮನೆಯವರ ಕೂಡ ಆಶಯ ಆಗಿರುತ್ತದೆ ಅಂತ ಹೇಳ್ತಾ ನಾವು ಅವಕಾಶಕ್ಕಾಗಿದ್ದ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಪ್ರಾಸ್ತಾವಿಕ ಮಾತನಾಡಿದ ವಸಂತಿ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಸನ್ಮಾನ ಮಾಲಿಂಗ್ ನಾಯ್ಕ ಅವರಿಗೆ. ನಾಯಕರು ಜೋಗಿ ಜಡ್ಡು ಇಲ್ಲಿನವರವರು. ಅವರು ಮಾಲಿಂಗ್ ಜೋಗಿ ಜಡ್ಡು ಕಾಲ್ತೋಡ ಗ್ರಾಮ. ಇವರ ತಂದೆ ಹೆಸರು ವೆಂಕನಾಯ್ಕ ಅಂತ. ಇವರು ಶ್ರೀ ಕ್ಷೇತ್ರ ಕೊಲ್ಲೂರು ಇಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದು ಹಾಗೂ ಬಾಂಬೆಯಲ್ಲಿ ಉದ್ಯಮಿಯವರಾಗಿದ್ದು ಹೋಟೆಲ್ ಉದ್ಯಮದಲ್ಲಿದ್ದಾರೆ. ಇವರಿಗೆ ನಾವೊಂದು ನಮ್ಮಿಂದ ಏನೋ ಒಂದು ಆಸೆ ಇಟ್ಕೊಂಡಿತ್ತು, ಅವರನ್ನು ಕರೆಸಿ ಒಂದು ಸನ್ಮಾನ ಮಾಡುವಂತೆ. ನಮ್ಮ ಹೆಮ್ಮೆ ಅಲ್ವಾ, ನಮ್ಮವರೊಂದು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿದ್ದು ನಮಗೊಂದು ಹೆಮ್ಮೆ ಅಂತ ನಾವು ಅವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡಿಸುವಂತೇಳಿ ನಾವೊಂದು ಆಸೆ ಇಟ್ಕೊಂಡಿತ್ತು. ನಮ್ಮ ಸಮಾಜ ಹಾಗೂ ನಮ್ಮ ಸಮಾಜದಲ್ಲಿ ಒಂದು ಕೊಡುಗೆ ದಾನಿಯವರು ಯಾರು ಕೇಳಿ, ಹಾಗಾಗಿ ಅವರಿಗೆ ಸನ್ಮಾನ ಮಾಡ್ತೀವಿ. ಎಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ತಿರುಗಾಟವನ್ನು ನಡೆಸಿದಂತಹ ಮಂಗಳಮುಖಿ ಕೊರನಾಯ್ಕರು ಹಾಗೂ ಲಟ್ಟು ನಾಯ್ಕರು ಕೋಣಮುಖಿ ಇವರಿಗೆ ಕಿರು ಕಾಣಿಕೆ. ವರ್ಗ ನಾಯಕರು ಒಳ್ಳೆಯ ಮೊದಲೆಗಾರರು. ನಮ್ಮ ಇದರಲ್ಲಿ ಲಕ್ಷ ನಾಯಕರು ಬಲು ಕಾಲದಿಂದ ಹಾಡುಗಾರರು. ಅವರಿಗೆ ನಾವು ಸನ್ಮಾನ ಮಾಡೋದಾದರೆ ಭಾರಿ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ಮಾಲಿಂಗ್ ನಾಯಕರು, ಜಯರಾಮ್ ಶೆಟ್ಟರು, ಅತುಲ್ ಡಾಕ್ಟರು, ಸುರೇಶ್ ಶೆಟ್ಟರು ವೇದಿಕಿದ್ದಾರೆ. ಎಲ್ಲರೂ ಅವರಿಗೆ ಶಾಲು ಹಾಕಿ ಸನ್ಮಾನ ಮಾಡಬೇಕಾಗಿ ನಮ್ಮ ಮಂಡಳ ಪರವಾಗಿ ವಿಜ್ಞಾಪನೆ. ಈ ಕಾರ್ಯಕ್ರಮಕ್ಕೆ ಒಂದೆರಡು ಹಿತನುಡಿಯನ್ನು ಆಡಬೇಕಾಗಿ ಮಂಡವಳ್ಳಿ ಜಯರಾಮ್ ಶೆಟ್ಟಿ ಅವರಲ್ಲಿ ಕೋರಿಕೆ. ಚಿತ್ತೂರು
ಮರಾಠಿ ಜನಾಂಗದವರ ಹೋಳಿಯ ಕೊನೆಯ ದಿನದ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಇರುವುದರಿಂದ ಕೊಲ್ಲೂರು ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಆಯ್ಕೆಯಾದಂಥ ಮಾಲಿಂಗ ನಾಯಕರ ಸನ್ಮಾನ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ಕೊಲ್ಲೂರು ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ರೆ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದಂಥ ನಾಗರಾಜ್ ಮಂಜರೆ, ಸನ್ಮಾನಗೊಳ್ಳುತ್ತಿರುವಂಥ ನಮ್ಮ ವನದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಲಚ್ಚನಾಯ್ಕರೆ, ಹಿರಿಯರಾದಂಥ ಮಂಗಾಳಮಕ್ಕಿ ನಾಗನಾಯ್ಕರೆ, ಕೊರಗ ನಾಯ್ಕರೆ, ನಮ್ಮ ಮರಾಠಿ ಜನಾಂಗದ ನಾಯಕರು, ಗೌಡ್ರು, ನರಸಿಂಹ ನಾಯ್ಕ, ನಮ್ಮ ನೆರ್ಮನೆಯ ಹೆಸರೇನು ಅನ್ಕೊಳ್ಳಿ, ಗೌಡ್ರು. ಅದೇ ರೀತಿಯಲ್ಲಿ ಇವತ್ತು ಹೂಗಿನ ಅಲಂಕಾರ ಮಾಡಿದಂಥ ನಮ್ಮ ಸುರೇಶ್ ಶೆಟ್ಟಿ ಅವರೇ, ನಂಜೇರಿ, ಈ ಕಾರ್ಯಕ್ರಮದ ಶಂಕರ ನಾಯ್ಕರೇ, ಇದು ನಾವು ನೋಡ್ತಾ ಇರುವುದು ಪ್ರಥಮವಾದಂಥ ಒಂದು ಕಾರ್ಯಕ್ರಮ. ಇದು ಈ ಹಿಂದೆ ನಡೆದಿಲ್ಲ, ಅಥವಾ ಮಾಲಿಂಗ ನಾಯಕರು ಟ್ರಸ್ಟಿ ಆದ ಮೇಲೆ ಇದು ಪ್ರಥಮ ಅಂತ ಹೇಳಿದ್ರು ಹೇಳ್ಬೋದು, ಅಥವಾ ಹಿಂದೆ ನಡೀಲೇ ಇಲ್ಲ, ಇದು ಕಾರ್ಯಕ್ರಮವೇ ಪ್ರಥಮ ಅಂತ ಹೇಳಿದ್ರು ಹೇಳ್ಬೋದು. ಸಾಂಪ್ರದಾಯಿಕ ಕಾರ್ಯಕ್ರಮ ನಡೀತಾ ಇರ್ಬೋದು, ಆದ್ರೆ ನಮಗೆಲ್ಲ ಗೊತ್ತಾದ್ದು ನಿಮ್ಗೆ ಊಟ ಇತ್ತು ಇದೆಲ್ಲ ಇತ್ತು ಅಂತ ಗೊತ್ತಾದದ್ದು ಇವತ್ತು. ಈ ಒಂದು ಕಾರ್ಯಕ್ರಮ ಬೇರೆ ಕಡೆ ಎಲ್ಲ ನೋಡಿದ್ದೇನೆ ನಾನು, ಗೋಳಿ ಅಂಗಡಿ ಆ ಕಡೆ ಎಲ್ಲ ನೋಡಿದ್ದೇನೆ. ಅವರ ಒಂದು ಡ್ರೆಸ್ಸು, ಅವರ ಒಂದು ವ್ಯವಸ್ಥೆ ನೋಡಿ ನನಗೆ ಭಾರಿ ಆಶ್ಚರ್ಯ ಆಯ್ತು. ಒಂದೊಂದು ಅಂಗಿಗೆ ಸಾಧಾರಣ 5,000 ರೂಪಾಯಿ ಇರ್ಬೋದು, ಒಂದೊಂದು ಹಾಕೊಳ್ಳುವಂತ ಅಂಗಿ, ಆ ರೀತಿಯ ವ್ಯವಸ್ಥೆ. ಆ ಸಂಪ್ರದಾಯ ಬೇರೆ, ನಿಮ್ಮ ಸಂಪ್ರದಾಯ ಬೇರೆ. ನಿನ್ನೆ ಚಂದ್ರ ನಾಯ್ಕರು, ಶಂಕರ ನಾಯ್ಕರು, ಗೋಪಾಲ್ ನಾಯ್ಕರು, ನಮ್ಮ ಸಂತೋಷ್ ನಾಯ್ಕರು, ಇವರೆಲ್ಲ ಕೂತು ಒಂದು ತೀರ್ಮಾನಕ್ಕೆ ಬಂದರು. ನಮ್ಮ ಜನಾಂಗದಲ್ಲಿ ಒಬ್ಬರು ಟ್ರಸ್ಟಿ ಆಗಿದ್ದಾರೆ, ಹಿಂದೂ ಆಗಿದ್ದಾರೆ. ಮಾಲಿಂಗ ನಾಯಕರಿಂದ ಮೊದಲೇ ಸುಕುಮಾರ್ ಶೆಟ್ಟರ ಕಾಲದಲ್ಲಿ ಸದಾಶಿವ ನಾಯ್ಕರು ಆಗಿದ್ದಾರೆ. ಹೌದು, ನನ್ನ ಪೀರಿಯಡ್ ಅಲ್ಲ, ನಮ್ಮ ಹಿಂದಿನ ಪೀರಿಯಡ್. ಕೊಲ್ಲೂರು ದೇವಸ್ಥಾನದ ಒಂದು ಟ್ರಸ್ಟಿ ಆಗುವುದು ಅಂತ ಹೇಳಿದರೆ ಒಂದು ಭಾಗ್ಯ. ನಿಮ್ಮ ಜನಾಂಗದವರನ್ನ ಗುರುತಿಸಿ, ದೊಡ್ಡ ಉದ್ಯಮಿ, ಧಾರ್ಮಿಕ ಕ್ಷೇತ್ರದಲ್ಲಿದ್ದು ನಮ್ಮ ಪಕ್ಷದ ಒಬ್ಬ ನಾಯಕರು ಹೌದು, ಅವರನ್ನು ಗುರುತಿಸಿ ನೀವು ಚಿತ್ತೂರು ಈ ಮೂಲೆಯಲ್ಲಿ ಗುರುತಿಸಿದ್ದು ಭಾರಿ ಸಂತೋಷ ವಿಚಾರ. ಆದರೆ ಮಾಲಿಂಗ ನಾಯಕರ ಮುಖಾಂತರ ಕೆಲವು ಬದಲಾವಣೆಗಳಾಗಬೇಕು ಅಂತ ನನ್ನ ಅನಿಸಿಕೆ. ಈ ಚಿತ್ತೂರಿನ ಅಂಬಾಭವಾನಿ ದೇವಸ್ಥಾನವನ್ನ ಸುಭದ್ರವಾಗಿ ಕಟ್ಟಿಸಿಕೊಟ್ಟದಿದ್ರೆ ಕೃಷ್ಣಮೂರ್ತಿ ಮಂಜರು. ನಾವೆಲ್ಲೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕಾಣಿಕೆ ಅವೆಲ್ಲ ನಾವೆಲ್ಲ ಕೊಟ್ಟಿದ್ದೇವೆ. ವ್ಯವಸ್ಥಿತವಾಗಿ ಆ ದೇವಸ್ಥಾನಗಳನ್ನ ನಡೆಸ್ಕೊಂಡು ಹೋಗಬೇಕು ಮುಂದೆ ಅಂತ ಮಾಡಿಕೊಟ್ರು. ಏನೋ ಅವರೊಳಗೆ ಸಣ್ಣ ಪುಟ್ಟ ಆಡಳಿತ ಮಂಡಳಿ, ಯುವಕರು, ಇವರೊಳಗೆ ಭಿನ್ನಾಭಿಪ್ರಾಯಗಳು, ತಾವು ಅದನ್ನು ಕೂತು ಸರಿಪಡಿಸ್ಬೇಕು. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನ ಅದೇ, ಇದರ ಪಕ್ಕದಲ್ಲಿ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಂಟು. ಅದು ನನ್ನೊಟ್ಟಿಗೆ ಮರಾಠಿ ಜನಾಂಗದವರಿದ್ದಾರೆ. ಆದರೆ ಅದು ದಿನದಿಂದ ದಿನಕ್ಕೆ ಜಾತ್ರೆಯೋ ಅದೋ ಇದೋ ಮಾಡಿ ಅಭಿವೃದ್ಧಿ ಮಾಡುತ್ತೆ. ಆದರೆ ಇದರಲ್ಲಿ ಸ್ವಲ್ಪ ಅಂಬಾಭವಾನಿ ಅಂದ್ರಷ್ಟು ಮಕ್ಕಳಾಟಿಕೆ ವ್ಯಾಪಾರ ಅಲ್ಲ. ಒಂದು ತಾಯಿ ಇರುವಂತ ಕ್ಷೇತ್ರ. ಇಲ್ಲಿ ಅಮ್ಮ ದೇವಸ್ಥಾನ ಇರುವುದು ಎರಡೇ, ಒಂದು ಆಚೆ ವನದುರ್ಗಾ ಪರಮೇಶ್ವರಿ, ಈಚೆಗೆ ಅಂಬಾಭವಾನಿ. ಸ್ವಲ್ಪ ನಿಮ್ಮೊಳಗೆ ಭಿನ್ನಾಭಿಪ್ರಾಯಗಳುಂಟು. ಈ ಯುವಕರೆಲ್ಲ ಸೇರಿ ಈ ಭಿನ್ನಾಭಿಪ್ರಾಯಗಳನ್ನೆಲ್ಲ ಸರಿಪಡಿಸ್ಕೊಂಡು, ಆದಾಯ ಉಂಟು, 48 ಮನೆ ಉಂಟು ಇಲ್ಲಿ. ಸಂಪೂರ್ಣ ನೀವು ಮಾಹಿತಿ ತಗೊಂಡು 48 ಮನೆಯವರು 2,000 ಹಾಕಿದ್ರೆ 96,000, ಒಂದು ಉದಾಹರಣೆ ಹೇಳ್ತಾರೆ. ಬಟ್ ಯುವಕರಿದ್ದಾರೆ, ಈ ಹಳೆ ತಲೆಮಾರುಗಳನ್ನೆಲ್ಲ ಬಿಟ್ಟು ನೀವೊಂದು ಈ ಯುವಕರನ್ನೆಲ್ಲ ಒಟ್ಟು ಮಾಡಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಗೆಹರಿಸಿ ಈ ಅಂಬಾಭವಾನಿಯ ಒಂದು ದೇವಸ್ಥಾನವನ್ನ ಈ ಹೋಳಿಯ ಸಂದರ್ಭದಲ್ಲಿ ಉತ್ತರೋತ್ತರವಾದಂಥ ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆ. ಫೆಬ್ರವರಿ 4-5ಕ್ಕೆ ನಿಮ್ದು ಜಾತ್ರೆ, 5 ವಾರ ಕಾಯಂ ಜಾತ್ರೆ. ಬರ್ತೇವೆ, ಕೈ ಮುಕ್ಕೊಂಡು ಹೋಗ್ತೇವೆ, ಅಲ್ಲ 12 ಗಂಟೆ ಊಟಕ್ಕೆ ಸರಿಯಾಗಿ ಬರ್ತಾರೆ, ಹೋಗ್ತಾರೆ. ಇದು ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ ಅಂತ ನನ್ನ ಅನಿಸಿಕೆ. ನಿಯತಾಗಿ ಆಡಳಿತ ಮುಕ್ತೇಶ್ವರರು ಅಥವಾ ಅರ್ಚಕರು ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅದರಲ್ಲಿ ಏನು ಲೋಪದೋಷ ಇಲ್ಲ. ಆದರೆ ಅಲ್ಲಿ ಒಗ್ಗಟ್ಟಿಲ್ಲ, ನಿಮ್ಮೊಳಗೆ ಒಗ್ಗಟ್ಟಿಲ್ಲ. ಆ ಒಗ್ಗಟ್ಟುಗಳನ್ನು ಸರಿ ಮಾಡ್ಕೊಳ್ಬೇಕು. ಮಂಜರು ಅಷ್ಟು ಖರ್ಚು ಮಾಡಿ ನಿಮಗೆ ದೇವಸ್ಥಾನ ಮಾಡಿ ಕೊಟ್ಟ ಮೇಲೆ ಆ ದೇವಸ್ಥಾನವನ್ನು ಭಾರಿ ವರ್ಷ
ಅಭಿವೃದ್ಧಿ ಮಾಡುವಂಥ ಶಕ್ತಿ ನಿಮ್ಮ ಜನಾಂಗದವರಿಗಿದೆ. ಯಾರು ಚಿತ್ತೂರಿನ ಮರಾಠಿ ಜನಾಂಗದವರು ಬಡವರಿಲ್ಲ, ಊಟಕ್ಕಿಲ್ಲದೆ ಇದ್ದವರು ಯಾರೂ ಇಲ್ಲ. ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ವೆಹಿಕಲ್ ಇದ್ದರಿದ್ದಾರೆ, ದಿವಸಕ್ಕೆ 10-20 ಜನರನ್ನ ಕೆಲಸ ಮಾಡಿಸುವಂತ ಮೇಸ್ತ್ರಿಗಳಿದ್ದಾರೆ, ಆ 2 ವ್ಯಾನ್ ಇಟ್ಕೊಂಡವರಿದ್ದಾರೆ, ಆಸ್ತಿ ಮನೆ ಉಂಟು. ಯಾರು ಬಡಸ್ತಕ್ಕಿಲ್ಲ. ಅದು 20 ವರ್ಷಗಳ ಹಿಂದಿನ ಕತೆ, 30 ವರ್ಷಗಳ ಹಿಂದಿನ ಕತೆ. ಭೂ ಸುಧಾರಣಾ ಕಾನೂನು ಬಂದು ಎಲ್ಲ ಭೂಮಿಗಳು ಸಮಪಾಲವಾದ ನಂತರ ಎಲ್ಲರೂ ಒಳ್ಳೆ ರೀತಿಯಲ್ಲಿದ್ದಾರೆ. ಒಡೆಯರು ಹಾಳಾಗಲಿಲ್ಲ, ಒಕ್ಕಲು ಹಾಳಾಗಲಿಲ್ಲ, ಒಳ್ಳೆ ರೀತಿಯಲ್ಲಿದ್ದಾರೆ. ಆದರೆ ಈಗ ನನ್ನ ಒಂದು ಉದಾಹರಣೆ ಹೇಳ್ತೇನೆ. ನಾನು ನಮ್ಮ ವನದುರ್ಗಾ ಪರಮೇಶ್ವರ ದೇವಸ್ಥಾನ ಮಾಡಲಿಕ್ಕೆ ನನಗೆ ಲಚ್ಚ ನಾಯಕರು, ಸಣ್ಣ ನಾಯಕರು ನಮಗೆ ಭಾರಿ ಶ್ರಮ ಕೊಟ್ಟಿದ್ದಾರೆ. ಹಣ ಕೊಡ್ಲಿಕ್ಕೆ ಸಣ್ಣ ಪುಟ್ಟ ಕೊಟ್ಟುಕೊಂಡು ನಮ್ಮೊಟ್ಟಿಗೆ ಹೋರಾಟ ಮಾಡ್ತಾರೆ. ಆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದೇವೆ, ನಮ್ಮ ಹೆಮ್ಮೆಯನ್ನು ನಾವು ಮಾಡಿದ್ದೇವೆ ಅಂತ. ತಿಂಗಳಿಗೆ ಒಬ್ಬೊಬ್ಬರು ಒಂದೊಂದು ಪೂಜೆ ಕೊಡ್ತಾರೆ. ಒಂದು ಪೂಜೆಗೆ 4,000 ಬೀಳ್ತದೆ. ಆ ಪ್ರಾಮಾಣಿಕತೆ ಉಂಟು. ಅದೇ ರೀತಿಯಲ್ಲಿ ಅಂಬಾಭಾವನೆಯಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಈ ಹೋಳಿ, ಇದು ಏನು ಚಿಲ್ಲರೆ ಹೋಳಿ ಅಲ್ಲ. ಹೋಳಿಯ ಪರಂಪರೆಯನ್ನು ತಿಳ್ಕೊಂಡು ಹೋದ್ರೆ, ನಾನು ಅವಳ ಹತ್ರ ಮಾತಾಡಂತ ಹೇಳಿದ್ದೆ ಅಷ್ಟೇ. ಹೋಳಿಯ ಬರುವಂತ, ಹೋಳಿಯಲ್ಲಿ ಕುಣಿಯುವಂತ ಆ ಜನಾಂಗದವರಿಗೆ ಮನಸ್ಸೋಹಿಸುವಾಗಿ ಮಾತಾಡದಿದ್ರೆ ಇವತ್ತಿನವರಿಗೆ, ನಾಳೆಗೇನಾದರೂ ಸರಿಯೇ, ಇವತ್ತಿನವರಿಗೆ ಅವರು ಆ ವ್ರತ ನಿಯಮದಲ್ಲಿದ್ದಾರೆ, ಅವ್ರನ್ನ ಮನಸ್ಸು ನೋಯಿಸಬಾರ್ದು, ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಅವ್ರನ್ನ ಬೈಬಾರದು ಅನ್ನುವಂಥ ವಾಡಿಕೆ ಇದೆ. ಅವರನ್ನ ಮನಸ್ಸು ನೋಯಿಸಿದ್ರೆ ಆ ಹೋಳಿಯ ಜನಾಂಗದವರ ಮನಸ್ಸು ನೋಯಿಸಿದವರ ದೊಡ್ಡ ಕುಟುಂಬವು ನಶಿಸಿ ಹೋದಂತ ಒಂದು ಉಡುಪಿ ಜಿಲ್ಲೆಯ ಒಂದು ಕಡೆಗೆ ಅವರು ಹೋಳಿಯವರ ಮುಖಾಂತರ ರಾಜ್ಯ ಹೊಂದಾಣಿಕೆಯನ್ನು ಮಾಡಿ, ಅವರು ಮಾಡಿದವರು ತೀರಿ ಹೋಗಿದ್ರು, ಹೋಳಿಯವರು ಅವ್ರ ತಲೆತಲಾಂತರ ಎಷ್ಟೋ ಬದಲಾವಣೆ ಆಗಿದೆ. ಅದು ಎಲ್ಲೋ ಗೋವಾದೆಲ್ಲ ಹೋಗಿ ನಿಮ್ಮ ಮೂಲ ಸ್ಥಾನದಲ್ಲಿ ಹೋಗಿ ಅಲ್ಲಿಂದ ಪ್ರಸಾದ ತಗೊಂಡ್ಬಂದು ಅದನ್ನಂತರ ತೀರ್ಮಾನ ಮಾಡ್ಕೊಂಡಂತ ಒಂದು ವ್ಯವಸ್ಥೆ ಉಡುಪಿ ಜಿಲ್ಲೆಯ ಒಂದು ಮೂಲೆಯಲ್ಲಿ ಉಂಟು. ಇದು ನಾನು ಖಂಡಿತವಾಗಿ ಹೇಳುವಂತ ಮಾತು. ನನಗೆ ಆ ವಿಚಾರವನ್ನು ಸಂಪೂರ್ಣವಾಗಿ ನಿಮ್ಮ ಕಮ್ಯುನಿಟಿಯವರು ಹೇಳಿದಂತ ಒಂದು ಮಾತು. ಜಾತಿ ಯಾರು ಹಿಂದಲ್ಲ, ಮರಾಠಿ ಜನಾಂಗದವರು ಭಾರಿ ಮುಂದೆ ಹೋಗಿದ್ದಾರೆ. ಇವತ್ತು ಮಾಲಿಂಗ ನಾಯ್ಕ ಅವರು ದೊಡ್ಡ ಉದ್ಯಮಿಯಾಗಿ ಹಲವಾರು ದೇವಸ್ಥಾನಗಳಿಗೆ ದೇಣಿಗೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಅಂಬಾಭವಾನಿ ದೇವಸ್ಥಾನದಲ್ಲೂ ಕೂಡ ಒಂದು ಒಳ್ಳೆ ರೀತಿಯ ನಿಮ್ಮ ನೇತೃತ್ವದಲ್ಲಿ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ. ಅಭಿವೃದ್ಧಿ ಇಲ್ಲ ಅಂತಲ್ಲ, ಅಭಿವೃದ್ಧಿ ಒಳ್ಳೇದಾಗಿದೆ, ಆದರೆ ಒಟ್ಟಾಗಿ ಹೋಗುವುದಿಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಬೇಸರ. ನಾವೆಲ್ಲ ಒಟ್ಟಾಗಿ ಹೋಗಬೇಕು. ನೀವು ಇರುವುದು 48 ಮನೆ, 100-200 ಮನೆ ಇದ್ರೆ ನಮ್ಮ ಜಾತಿಯರ 100-200 ಮನೆ, ಅದು ಬದುಕಲ್ಲ, ಅದು ಸರಿ ಮಾಡ್ಕೊಂಡು ಹೋಗೋದು ಕಷ್ಟ. ನೀವು 48 ಮನೆಯವರು ಹೇಗೆ ಬೇಕಾದ್ರೂ ಹೋಗ್ಬೋದು. ಹಳೆ ತಲೆಮಾರಿನವರೆಲ್ಲ ಇದ್ದಾರೆ, ಗೌಡರು ಇದ್ದಾರೆ. ಸಂಪ್ರದಾಯವನ್ನು ಮುರಿಬೇಡಿ. ಭಾರಿ ಸಂತೋಷ ಆಯ್ತು ನಮಗೆ ಇವತ್ತು ಇಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಊರಿಗೆ ಪ್ರಪ್ರಥಮವಾಗಿ ಬಂದಿದ್ದಾರೆ. ಅವರಿಗೆ ನಮ್ಮ ದೇವಸ್ಥಾನದ ಪರವಾಗಿಯೂ, ವನದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪರವಾಗಿಯೂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ತನ್ಮಧ್ಯ ನಮಗಿಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮಿತ್ರ ವರ್ಗದವರಿಗೆ ಅಭಿನಂದನೆ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವರಿಗೆ ವನದುರ್ಗಾ ಪರಮೇಶ್ವರಿಯ ಪ್ರಸಾದವನ್ನು ಮಾಲಿಂಗ ನಾಯ್ಕರಿಗೆ ವಣಬೈರವರು ಕೊಡಬೇಕಾಗಿ ಕೊಡುತ್ತಾದರೆ ತುಂಬ ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ಈಗ ತಾನೇ ನಮ್ಮ ಅದುಲ್ ಡಾಕ್ಟರ್ 2 ಹಿತನುಡಿ ಆತ್ಮದ ನಾಡಿನ ಬಗ್ಗೆ ಕೇಳ್ಕೊಳ್ತಿದ್ದೀವಿ. ನಮ್ಮ ಚಿತ್ತೂರು ಗ್ರಾಮದ ಮರಾಠಿ ಸಮುದಾಯದವರ ಈ ಒಂದು ಹೋಳಿ ಆಚರಣೆಯ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಈಗಾಗಲೇ ಸನ್ಮಾನಿತರಾದ ನಿಮ್ಮ ಸಮುದಾಯದ ನಾಯಕರೂ ಆದ ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಮಾಲಿಂಗ ನಾಯ್ಕರವರೇ, ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಶ್ರೀ ವಂಡಬಳ್ಳಿ ಜಯರಾಮ್ ಶೆಟ್ಟಿ ಅವರೇ, ನಮ್ಮ ಮಾಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ನಾಗರಾಜ್ ಮಂದಿರವರೇ, ಸುರೇಶ್ ಶೆಟ್ಟಿಯವರೇ, ಶಂಕರ್ ನಾಯ್ಕರೇ, ವಸಂತಿ ನಾಯ್ಕರವರೇ, ನರಸಿಂಹ ನಾಯ್ಕರೇ, ಲಚ್ಚ ನಾಯ್ಕರೇ, ಕೊರಕ್ ನಾಯ್ಕರೇ, ಮತ್ತು ನೆರೆದಿರುವಂಥ ಎಲ್ಲ ಸಮುದಾಯದ ಮಹನೀಯರೇ, ಮಾತೆಯರೇ, ಮಕ್ಕಳು,
ನನಗೆ ತಿಳಿದ ಹಾಗೆ, ನಾನು ನೋಡಿದ ಹಾಗೆ ನಮ್ಮೂರಿನ ನಿಮ್ಮ ಸಮುದಾಯದವರು ಭಾಳ ಮುಕ್ತರು, ಪ್ರಾಮಾಣಿಕರು, ನಂಬಬಹುದಾದಂತಹ ವ್ಯಕ್ತಿಗಳು. ಭಾಳ ಸಂತೋಷ ಇದೆ ನಿಮ್ಮೆಲ್ಲರ ಬಗ್ಗೆ. ನಾನು ತಿಳ್ಕೊಂಡಿದ್ದೇನೆ. ನಾನು ಮಾತ್ರ ಅಲ್ಲ, ನಮ್ಮ ಹಿರಿಯರು ಕೂಡ, ಇತರರು ಕೂಡ ನಿಮ್ಮನ್ನು ಹೊಗಳುವ ಮಾತನ್ನು ನಾನು ಕೇಳಿದ್ದೇನೆ. ನಮ್ಮ ಜನ ಒಳ್ಳೆಯವರು, ಅದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮಾಲಿಂಗ ನಾಯಕರು, ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಅವರ ಬಗ್ಗೆ ನಾನು ಸ್ವಲ್ಪ ಅವರಿಂದ ಕೇಳ್ತಿದ್ದೇನೆ, ಬೇರೆಯವರಿಂದ ಕೇಳ್ತೇನೆ. ನನಗೆ ಭಾಳ ಪರಿಚಯ ಇಲ್ಲ. ಅವ್ರ ಬಗ್ಗೆ ಕೂಡ ಒಳ್ಳೆಯ ಮಾತುಗಳನ್ನು ಕೇಳ್ತಿದ್ದೇನೆ. ಒಳ್ಳೆ ಮನುಷ್ಯ, ಸಾತ್ವಿಕ ಮನುಷ್ಯ, ಮತ್ತು ದಾನ ಧರ್ಮ ಉಂಟು. ದೂರದ ಊರಿಗೆ ಹೋಗಿ ಉದ್ಯಮವನ್ನು ಶುರು ಮಾಡಿ ಎಲ್ಲರಿಗೂ ಬೇಕಾದವರಾಗಿ ಬಾಳ್ತಾ ಇದ್ದಾರೆ. ರಾಜಕೀಯದಲ್ಲೂ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ಇವತ್ತು ನೀವು ಕರೆದು ಸನ್ಮಾನ ಮಾಡಿದ್ದು ಭಾಳ ಶ್ಲಾಘನೀಯ. ಯಾಕಂತ ಹೇಳಿದ್ರೆ ನಿಮಗೆ ಮಾದರಿಯಾಗಬಲ್ಲ ವ್ಯಕ್ತಿ, ನಿಮ್ಮ ಸಮುದಾಯಕ್ಕೆ ಮಾದರಿಯಾಗಬಲ್ಲ ವ್ಯಕ್ತಿ ಅಂದರೆ ಮಾಲಿಂಗ ನಾಯಕರು. ಅವರನ್ನು ಸನ್ಮಾನಿಸಿ ಮಾಡುವಂಥದ್ದು ಭಾಳ ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ನಿಮ್ಮನ್ನು ಅಭಿನಂದಿಸ್ತೇನೆ. ಹಾಗೆ ಈ ಸನ್ಮಾನವನ್ನು ಸ್ವೀಕರಿಸಿದಂಥ ಮಾಲಿಂಗ ನಾಯಕರನ್ನು ನಾನು ಕೂಡ ಅಭಿನಂದಿಸ್ತೇನೆ. ಅವರ ಸಾಮಾಜಿಕ ಕಾರ್ಯ, ಧಾರ್ಮಿಕ ಕಾರ್ಯ ಇನ್ನು ಮುಂದುವರಿಯಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಒಂದೆರಡು ಕಿವಿ ಮಾತಂತ ಹೇಳಿದ್ರೆ, ನಮ್ಮ ಸೋದರರಲ್ಲಿ ಈಗ ಒಂದು ಕಾಲದಲ್ಲಿ ಏನಂತ ಹೇಳಿದರೆ, ಗದ್ದೆ ಹೂಡುವುದು, ಕೆಸರು ಮೈಯಲ್ಲಿರುವುದು, ಪಾಣಿಪಂಜಿ ಉಟ್ಕೊಳ್ಳುವುದು ಅಂದರೆ ಒಂಥರ, ಮಂಡೆ ಹಾಳೆ ಹಾಕ್ಕೊಳ್ಳುವುದು ಅಂದರೆ ಒಂಥರ ಎಲ್ಲರೂ ಇದ್ರೆ ಹಾಕ್ಕೊಳ್ತಿರಲಿಲ್ಲ, ಅಂದರೆ ಒಂಥರ ಮುಜುಗರ. ಈ ರೈತಾಪಿ ಕೆಲಸ ಅಂತ ಹೇಳಿದ್ರೆ ಒಂಥರ ಭಾವನೆ ಇತ್ತು. ಇವತ್ತು ನೀವು ನೋಡಿದರೆ ಎಲ್ಲ ಕಡೆ, ಬೊಂಬಾಯಿಯಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಎಲ್ಲಿವರೆಗೆ ಕಂಬಳ ನೋಡ್ತೀರಾ, ಕೆಸರು ಗದ್ದೆಯಲ್ಲಿ ಒಂದು ದಿನ ಅಂತೀರಾ ಮಂಡೆ ಹಾಳೆ ಹಾಕ್ಕೊಂಡು ಬೆಂಗಳೂರಲ್ಲಿ ನಾಟಕ ಮಾಡೋರು ನೋಡ್ತೀರಾ, ಮುಂದೆ ಮಂಡೆ ಹಾಳೆ ಅಂದರೆ ಎದುರು ಅಂದ್ರೆ ಮಂಡೆ ಹಾಳೆ ಹಿಂಗೆ ಇಟ್ಬೇಕು. ಆ ರೀತಿ ಅಂದರೆ ಯಾಕೆ ನಾ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ನಾವು ಏನು ನಡೆದು ಬಂದಿದ್ದೇವೆ, ನಮ್ಮ ಹಿರಿಯರು ಹೇಗೆ ಬದುಕಿದ್ದಾರೆ, ಅದು ನಮ್ಮ ಗೌರವ, ನಮ್ಮ ಹೆಮ್ಮೆ. ನಮ್ಮವರು ಗೆದ್ದೆ ಹೂಡ್ತಾ ಇದ್ದಾರೆ ಅಂದರೆ, ನನ್ನ ಅಜ್ಜ ಗೆದ್ದೆ ಹೂಡ್ತಾ ಇದ್ದಾರೆ ಅಂದರೆ ಹೆಮ್ಮೆ. ಗೆದ್ದೆ ಪ್ರತಿಯೊಬ್ಬನು ಗೆದ್ದೆ ಹೂಡಿದ್ದಾನೆ. ಯಾರು ಎ ಸಿ ರೂಮಲ್ಲೂ ಇರಲಿಲ್ಲ. ನಮ್ಮ ಹಿರಿಯರೆಲ್ಲ ಗದ್ದೆ ಹೂಡಿದವರೇ, ಅದು ನಮ್ಮ ಹೆಮ್ಮೆ. ಆ ನಿಟ್ಟಿನಲ್ಲಿ ನಿಮ್ಮ ಸಂಪ್ರದಾಯ, ನಿಮ್ಮ ಸಮುದಾಯದವರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ, ನನಗೆ ನಿಮ್ಮ ಇತಿಹಾಸ ಭಾಳ ಗೊತ್ತಿಲ್ಲ. ನಮ್ಮ ಹಿರಿಯರು ಹೇಗಿದ್ರು ಆ ರೀತಿಯಲ್ಲಿ ನಾವು ಬದುಕಬೇಕು. ಅದರಲ್ಲಿ ಮೇಲು ಕೇಳು, ಅದರಲ್ಲಿ ನಮಗೆ ಬೇಸರ ಆಗುವಂಥದ್ದು, ಮುಜುಗರ ಆಗುವಂಥದ್ದು ಏನಿದೆ. ನಮ್ಮತನದ ಬಗ್ಗೆ ನಾವು ಹೆಮ್ಮೆ ಪಟ್ಕೊಳ್ಬೇಕು. ನಿಮ್ಮ ಮೂಲ ಹೇಗಿದೆ ಹಾಗೆ ಮುಂದುವರಿಸಿ. ನೀವು ಬೇಕಾದ್ರೆ ಏರೋಪ್ಲೇನಲ್ಲೇ ತಿರುಗಿ, ಅದೇನು ತೊಂದರೆ ಇಲ್ಲ. ಆದರೆ ನಮ್ಮದು ಏನು, ನಮ್ಮತನ ಏನು, ಅದನ್ನು ಉಳಿಸ್ಕೊಳ್ಬೇಕು. ಅದನ್ನು ಸಂಪ್ರದಾಯ ಅಂತ ಕರೀತಾರೆ, ಅದನ್ನು ಸಂಸ್ಕೃತಿ ಅಂತ ಕರೀತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ನಾವು ಹಣ ಆದ ಹಾಗೆ ನಾವು ಆಡಂಬರಕ್ಕೆ ಬಲಿ ಬಿದ್ದು ಏನೋ ಮಾಡ್ಲಿಕ್ಕೆ ಹೋಗಿ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ಕಳ್ಕೊಳ್ತಿದ್ದೇವೆ. ಅದು ಹಾಗಾಗಬಾರ್ದು. ನೀವು ಕೂಡ ಅದನ್ನು ನಿಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಸಮರ್ಥರಿದ್ದೀವಿ. ನೀವೆಲ್ಲರೂ ಒಟ್ಟಾಗಿ ನಮ್ಮ ಒಂದು ಗುರುತು ಬೇಕು. ನನ್ನದು ಏನಂತ ಒಂದು ಗುರುತು ಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಇದನ್ನು ಸಂಪ್ರದಾಯವನ್ನು ನಡೆಸ್ಕೊಂಡು ಹೋಗಿ ಭಾಳ. ಮತ್ತೆ ಇದನ್ನು ಆಚರಣೆ ನಾವು ಏನು ಮಾಡ್ತೀವಿ, ನಮ್ಮ ಮನೋವಿಜ್ಞಾನ ಏನು ಹೇಳ್ತದೆ ಕೇಳಿದರೆ, ಈಗ ಅಲ್ಲಿ ಅವರು ಪೂಜೆ ಮಾಡಿದಾಗ ಭಗವಂತ ಇದ್ದಾನೋ ಇಲ್ಲೋ ನಾವು ನೋಡಲಿಲ್ಲ. ನಮ್ಮ ಅನಿಸಿಕೆ ಭಗವಂತ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ. ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾವೆಲ್ಲ ಕಣ್ತುಂಬಿದೆ. ಇದು ಒಂದು ರೀತಿ ನಮ್ಮ ಮಾನಸಿಕವಾದ ಕೌನ್ಸಿಲಿಂಗ್, ನಮಗೆ ನೆಮ್ಮದಿ ಕೊಡುವಂಥ. ಪ್ರತಿನಿತ್ಯ ಪೂಜೆ ಮಾಡ್ತಾರೆ, ಪ್ರತಿನಿತ್ಯ ಜಪ ಮಾಡ್ತಾರೆ ಬ್ರಾಹ್ಮಣರು. ಇದೆಲ್ಲ ನಮ್ಮ ವೈಯಕ್ತಿಕ ಮಾನಸಿಕ ಪ್ರತಿಯೊಂದರಲ್ಲೂ ನಮಗೆ ಒಳ್ಳೆಯದಾಗ್ತದೆ. ಆದ ಕಾರಣ ಈ ಆಚರಣೆಗಳನ್ನು ದೇವರ ಸಹಾಯ, ವೀರೇಂದ್ರ ಹೆಗ್ಡೆ ಕೇಳಿದ ಹಾಗೆ ದೇವರು ನಮಗೆ ಸಹಾಯ ಮಾಡ್ತಾನೆ, ನನ್ನ ಕೆಲಸ ನಾನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಂಪ್ರದಾಯಗಳನ್ನು, ಪೂಜೆಗಳನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸುವುದು ಬಹಳ ಪ್ರಾಮುಖ್ಯ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಇದನ್ನು ಸ್ವಲ್ಪ ಇನ್ನೂ ಪರ್ಫೆಕ್ಷನ್ ಆಗಿ ನಾವು ಮಾಡಬಹುದಾ ಅಂತ ತಿಳ್ಕೊಂಡು ನೀವೆಲ್ಲ ಮಾಡಬೇಕು. ನಿಮಗೆಲ್ಲ
ಶ್ರೇಯಸ್ಸಾಗಲಿ. ನಿಮ್ಮ ಸಮುದಾಯ, ನಮ್ಮ ಸಮುದಾಯ ಎಲ್ಲ ಸೋದರರು ಒಳ್ಳೆ ರೀತಿಯಲ್ಲಿ ಇನ್ನು ಬಹಳ ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಒಳ್ಳೆಯದನ್ನು ಕಾಣೋಣ ಅಂತ ಹೇಳ್ತಾ ತಾಯಿಯನ್ನು ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದನೆ. ನಿಮ್ಮ ಹಿತನುಡಿಯನ್ನು ಆಡಿರೋದಕ್ಕೆ ತುಂಬ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿರುವಂತಹ ದಿವಾಕರಾಚಾರ್ಯವರು ಜನನಾಯಕರು ಆಗಿರುವಂತಹ ಈ ಭಾಗದ ಹೆಮ್ಮೆಯ ನಾಯಕರು ಅತಿಥಿಯಾಗಿ ಆಗಮಿಸಿದ ಇವರಿಗೆ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವರಿಗೆ ನಾರಾಯಣೇಕರವರು ಕಪ್ಪಟಿಗೊಡ್ಲು ಅರ್ಚಕರು ಆಗಿರುವಂತಹ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯುವಕರಾಜರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇದೆ, ಅವರು ವೇದಿಕೆ ಬರಬೇಕಾಗಿ ವಿಜ್ಞಾಪನೆ. ಯುವಕರಾಚಾರ್ಯ ಮಾರಣಕಟ್ಟೆ ಇವರು ಸತತ 2 ವರ್ಷಗಳಿಂದ ಅನ್ನದಾನವನ್ನು ನೀಡುತ್ತಾ ಇದ್ದಾರೆ. ನಮ್ಮ ಹೋಳಿ ಚಪ್ರಕ್ಕೆ ಇವರಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಎಲ್ಲರೂ ಸೇರಿ ಸನ್ಮಾನವನ್ನು ಮಾಡಲಾಗಿದೆ. ಇದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸುವಂತಹ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ದಿವಾಕರಾಚಾರ್ಯ ಇವರು 2 ಹಿತ ನುಡಿಗಾಗಿ ಕೇಳಿಕೊಳ್ತಾ ಇದ್ದೇವೆ ತಮ್ಮಲ್ಲಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳು ವಂದಿಸಿಕೊಳ್ಳುತ್ತಾ, ಹಾಗೆಯೇ ಹೋಳಿ ಹಬ್ಬ ಇದೊಂದು ಪ್ರಸಿದ್ಧವಾದಂಥ ಹಬ್ಬ. ಈಗಾಗಲೇ ನಾ ಬರ್ತಿರುವಾಗ ಕೇಳಿದೆ, ಡಾಕ್ಟ್ರು ಚಂದವಾಗಿ ಮಾತಾಡ್ತಾ ಇದ್ವಿ. ಡಾಕ್ಟ್ರು ಮಾತಾಡ್ತಾ ಇದ್ವಿ ಕೇಳೋ ಅನಿಸೋಂಥ ಒಂದು ವ್ಯವಸ್ಥೆ ಕೂಡ ಕೆಲವರಿಗೆಲ್ಲ ಅದ್ರ ಬಗ್ಗೆ ಗೊತ್ತಾಗೋದೇ ಇಲ್ಲ. ಇವತ್ತೇನು ಮಾತಾಡಿದ್ರು ಅದ್ರ ಬಗ್ಗೆ ಹೇಗೆ ಹೋಗ್ಬೇಕನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಸ್ಪಷ್ಟವಾಗಿ ಇವತ್ತು ನಮ್ಮ ಹಳ್ಳಿಯ ಸೊಗಡನ್ನು ಪೇಟೆ ಬದಿಯಲ್ಲಿ ಶೋಕಿಯಾಗಿ ಆಚರಣೆ ಮಾಡ್ತಾರೆ. ಯಾಕಾಗಿ ಅಂತ ಹೇಳಿದರೆ, ನಾವು ಹಳ್ಳಿಯಲ್ಲಿ ಹೀಗಿದ್ದೇವೆ. ಇವತ್ತು ಸಿಟಿಯಲ್ಲಿ ಹೋಗಿದ್ದು ಕೇಳಿದರೆ, ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹೋಗಿದ್ರು ಒಬ್ಬರು ಮಂಡ್ಯ ಹೈಕಂಡು ತಿರ್ತಾ ಇದ್ದಾರೆ. ಯಾಕೆ ಇದು ಅಂತ ಕೇಳಿದರೆ, ಹಳ್ಳಿಯಲ್ಲಿ ಯಾರು ಹೈಕ ತಿರ್ತಿದ್ರು, ನಾನೇನು ಪೇಟೆಯಲ್ಲಿ ಹೈಕ ತಿರ್ತಿದ್ರು, ಏನು ಕಡಿಮೆ ಅಂತೇಳಿ. ಯಾಕಾಗಿ ಅಂತ ಹೇಳಿದರೆ, ನಾವು ಹಳ್ಳಿಯ ಜನರು ಹೀಗೆ ಬದುಕ್ತಿದ್ದೇವೆ ಅನ್ನೋಂಥದ್ದು ತೋರಿಸ್ಲಿಕ್ಕೆ ನಾವು ಮೊದಲು ನಮ್ಮ ಜನಾಂಗ ಹೀಗೆ ಬದುಕ್ತಿದ್ದೇವೆ, ನಮ್ಮ ಹಿಂದಿನವರು ಹೀಗೆ ಬದುಕ್ತಿದ್ದೇವೆ ಅಂತ ತೋರಿಸ್ಲಿಕ್ಕೆ ನಾವು ಹಿಂದಿನವರು ಹಾಕಿಕೊಟ್ಟಂಥ ಬುನಾದಿಯನ್ನು ನಾವು ಈಗಲೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಸಿಟಿಯಲ್ಲಿದ್ದವರಿಗೆ ಮಂಡ್ಯಹಾಳಿ ಅಂತ ಹೇಳಿದ್ರೆ ಏನಂದು ಗೊತ್ತಿಲ್ಲ. ಸ್ಪಷ್ಟವಾಗಿ ಅದರ ಹೆಸರನ್ನೇ ಹೇಳಲಿಕ್ಕೂ ಅವ್ರಿಗೆ ಬರೋದಿಲ್ಲ. ಅಂಥದ್ರಲ್ಲಿ ಅವರು ವೇಷ ಹಾಕೊಂಡಿರ್ತಾರೆ. ಬಿಟ್ಟರೆ ನಮ್ಮ ಜನಪದ ಕಲೆಯನ್ನು ಎತ್ತಿ ಇಡಲಿಕ್ಕೂ ಅಥವಾ ಬೇರೆ ಉದ್ದೇಶಕ್ಕಾಗಿ ಅಲ್ಲ. ಈವಾಗ ಬರ್ತಾ ಇದೆ. ಹೇಗಂತ ಹೇಳಿದರೆ, ಜನಪದ ಕಲೆಯನ್ನು ಎತ್ತಿ ಹಿಡಲಿಕ್ಕಾಗಿ ಬಹಳಷ್ಟು ಜನರು ಶ್ರಮಿಸ್ತಾ ಇದ್ದಾರೆ. ಇಲ್ಲಿನ ಒಂದು ಮಾಹಿತಿಯಾಗಿ ಕೆಲವರನ್ನ ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಒಂದು ಹೋಳಿ ಹಬ್ಬ ಮಾಡಿದರೆ ಹೇಗೆ ಚಂದ ಕುಣಿತಾರೆ, ಅದು ಡ್ರೆಸ್ಸಲ್ಲಿ ಎಲ್ಲಿ ಸಿಗುತ್ತೆ ಅಂತ 1-2 ಸಲ ನಾನು ಅದು ಕೇಳಿದೆ ಬೆಂಗಳೂರಲ್ಲಿ. ಅವಾಗ ನಾನು ಹೇಳಿದೆ, ನಮ್ಮವ್ರ ಹತ್ರ ಕೇಳಿ ಹೇಳ್ತೇನೆ ಅಂತೇಳಿ ಹೇಳಿದೆ. ಅಂಥ ಒಂದು ವ್ಯವಸ್ಥೆ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲಿ ಹೇಗೆ ಹಬ್ಬಗಳ ಹರಿದಿನಗಳನ್ನು ಆಚರಿಸಿಕೊಂಡು ಬರ್ತಿದ್ದಾರೋ ಪುನರಾವರ್ತನೆಯನ್ನು ಆಗಬಹುದೇ, ಅದನ್ನು ನೀವೆಲ್ಲರೂ ನಮ್ಮ ಹಿಂದಿನವರು ಹಾಕಿಕೊಟ್ಟ ಬುನಾದಿಯನ್ನು ಬಿಟ್ಟುಕೊಡದೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಈ ಹಬ್ಬದಲ್ಲಿ ನೀವು 5-6 ದಿನ
ಊರೂರಲ್ಲಿ ತಿರುಗಿ ನಮ್ಮ ಹಿಂದಿನ ಕಲೆ ಹೀಗಿದೆ ಅನ್ನೋಂಥದ್ದು ತೋರಿಸಿಕೊಡ್ತಾ ಇದ್ರಿ. ಇದು ಖಂಡಿತವಾಗಿ ಇದು ಬರಬೇಕು. ಒಂದೆರಡು ವರ್ಷ ಯಾವುದೇ ನಿಮ್ಮ ಈ ಕಲೆಗಳೆಲ್ಲ ಬಗ್ಗೆ ಸ್ವಲ್ಪ ಬದಿಗಿಟ್ಟು ಹೋಳಿ ಹಬ್ಬ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದ್ರಿ. ಇವಾಗ ಒಂದು 2-3 ವರ್ಷ ಆಯಿತು, ಡ್ರೆಸ್ ಗಿಸ್ ಎಲ್ಲ ಚಂದ ಮಾಡಿ ಹೋಳಿಯವರು ಬಂದಿದ್ದಾರೆ ಅಂತೇಳಿ ಇದನ್ನು ನಾವು ಎತ್ತಿ ಹಿಡಿಲೇಬೇಕು. ನಿಮಗೆ ಸಹಕಾರವನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮಿಂದ ಅಂತ ಹಾಗೂ ನಮ್ಮ ಗುರುಗಳು ಎಲ್ಲರೂ ಈ ವೇದಿಕೆಯಲ್ಲಿ ಇದ್ದಾರೆ. ಇವರೆಲ್ಲರೂ ಕೂಡ ಬಹಳಷ್ಟು ನಿಮಗೆ ಏನು ಬೇಕು ಅದನ್ನೆಲ್ಲ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ವಿಶ್ವಾಸ ಇದೆ. ನಾವು ಕೂಡ ನಿಮ್ಮ ಜೊತೆಗೆ ಇರ್ತೇವೆ. ಹಾಗೆಯೇ ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಯಾವುದೇ ಸವಲತ್ತುಗಳಿದ್ರೂ ಕೂಡ ನಿಮ್ಮವರೇ ಅಂತ ವಸಂತಿ ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಅವರು ಕೂಡ ಸಹಕಾರವನ್ನು ಕೊಡ್ತಾರೆ. ನಿಮ್ಮಲ್ಲಿ ಅವ್ರ ಹತ್ರ ಹೇಳಿದ್ರು ಕೂಡ ನಮ್ಮಲ್ಲಿ ಬಂದು ಹೇಳ್ತಾರೆ, ನಮ್ಮ ಹತ್ರ ಕೆಲಸ ಎಲ್ಲ ಗಲಾಟೆ ಮಾಡೋದಿತ್ತು, ನಮ್ಮಲ್ಲಿ ಯಾಕೆ ಕೊಡಲಿಲ್ಲ, ಇಲ್ಲೆಲ್ಲ ಗಲಾಟೆ ಮಾಡೋದಿಲ್ಲ, ಆದರೆ ಅಲ್ಲ ಪಂಚಾಯತಲ್ಲಿ ಗಲಾಟೆ ಜೋರಿ. ನಮ್ಮವ್ರು ಯಾಕೆ ಕೊಡಲಿಲ್ಲ ಅಲ್ಲಿ ಮತ್ತೊಂದು ಬದಿ ಯಾಕೆ ಕೊಡಲಿಲ್ಲ, ಒಂದು ಬದಿ ಮಾತ್ರ ಕೊಟ್ರಿ, ಇನ್ನೊಂದು ಬದಿ ಏನು ಮಾಡಿದ್ರು ಅಂತೇಳಿ ಕೇಳ್ತಾ ಇದ್ರು. ಮೊದಲೆಲ್ಲ ಕೇಳ್ತಾ ಇಲ್ಲ. ಈಗ ಭಾಳ ಗಲಾಟೆ ಅಂದ್ರೆ ನಿನ್ನೆ ಭಾಳಷ್ಟು ಒಂದು ಬದಿಗೆ ವಸ್ತು ಹೋಗಲಿಲ್ಲ, ಯಾಕೆ ಹೋಗಲಿಲ್ಲ, ಅಲ್ಲಿ ಮೋರಿ ಹಾಕಲಿಲ್ಲ, ಯಾಕೆ ನಾನು ಮಾಡ್ತೇನೆ ಅಂತ ವ್ಯವಸ್ಥೆ ಕೂಡ ಬಂದಿದೆ. ಎಲ್ಲಿ ಅಂದರೆ ಈ ವ್ಯವಸ್ಥೆ ಬರಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಕೂಡ ನಮ್ಮ ಜೊತೆಗೆ ಇದ್ದುಕೊಂಡು ಒಳ್ಳೊಳ್ಳೆ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಬಹಳಷ್ಟು ಒಂದು ಸಮಾಜಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಆ ಸೇವೆ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಸಾಗಲಿ. ಮುಂದಿನ ದಿನಗಳಲ್ಲಿ ಈ ವರ್ಷ ಕೂಡ ಇಷ್ಟೊಂದಿಷ್ಟು ಅಭಿವೃದ್ಧಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ. ಮುಂದಿನ ವರ್ಷ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಈ ಹಬ್ಬ ಆಚರಣೆ ಆಗಲಿ. ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಕೂಡ ನಮ್ಮಿಂದ ಅಂತ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳ್ತೇನೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟರೆ ನಿಮಗೆಲ್ಲರಿಗೂ ಹೊಂದಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಾತನಾಡಿದಂತಹ ದೇವಕರಾಚಾರ್ಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಮಾಲಿಂಗ್ ನಾಯ್ಕರು ಅವರು ತಮ್ಮ 2 ಹಿತವಚನಗಳನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಾಯಿ ಅಂಬಾಬಿ ಭವಾನಿಯನ್ನ ಸ್ಮರಿಸಿಕೊಳ್ತಾ ಕುಲದೇವರಾದಂಥ ಭೈರವೇಶ್ವರ ಹಾಗೂ ಜಗನ್ಮಾತೆ ತಾಯಿ ಮೂಕಾಂಬಿಕೆ ಪಾದಕ್ಕೆ ವಂದಿಸಿಕೊಳ್ತಾ ಈ ಭಾಗದ ದೇವರಾದಂಥ ಬ್ರಹ್ಮಲಿಂಗೇಶ್ವರನಲ್ಲಿ ಪ್ರಾರ್ಥಿಸಿಕೊಳ್ತಾ ಸಿದ್ದೇಶ್ವರ ಹಾಗೂ ಅಂಬಾಭವಾನಿ ಹೋಳಿ ಸಮಿತಿ ಚಿತ್ತೂರು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡಿ ಒಂದು ಕೊನೆಯ ಘಟ್ಟದಲ್ಲಿ, ಕೊನೆಯ ಹಂತದಲ್ಲಿ ಇವತ್ತು ತಾವೆಲ್ಲರೂ ಹಾಗೂ ನಾನು ಕೂಡ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈಗಾಗಲೇ ನಮ್ಮಿಂದಲೂ ಹಿಂದೆಯೇ ಆ ಒಂದು ಹುದ್ದೆಯನ್ನು ಅಲಂಕರಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಜಯರಾಮ್ ಶೆಟ್ಟಿ ಅವರೇ, ಅದೇ ರೀತಿ ಇನ್ನೋರೊಬ್ಬ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯರಾಗಿ ತನ್ನ ಕಾರ್ಯವೈಖರಿಯನ್ನ ಮೆರೆದಂತ ಅತುಲ್ ಕುಮಾರ್ ಶೆಟ್ಟಿ ಅವರೇ, ಈ ಹೋಳಿ ಹಬ್ಬಕ್ಕೇರಿಯ ಗೌಡರಾದ ನರಸಿಂಹ ನಾಯ್ಕರೇ, ಹಾಗೆ ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿದ ಹಿರಿಯರು, ಅವರನ್ನು ಯಾಕೆ ಸನ್ಮಾನ ಮಾಡಿದ್ರು ಅಂತ ಹೇಳಿದ್ರೆ, ಈ ಒಂದು ವ್ಯವಸ್ಥೆಯನ್ನ ಬಹಳ ಹಿಂದಿನಿಂದಲೂ ತಮ್ಮ ಜನಾಂಗವನ್ನ ಒಟ್ಟುಗೂಡಿಸುವ, ಚದುರಿ ಹೋಗದಂತೆ ಒಟ್ಟುಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಂದಿದ್ರು. ಆ ನಿಟ್ಟಿನಲ್ಲಿ ಅವರನ್ನು ಕೂಡ ಇವತ್ತು ಈ ಸಭಾವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ತಾವೆಲ್ಲರೂ ಗುರುತಿಸಿದ್ರಿ. ಇದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ಲಚ್ಚು ನಾಯ್ಕರೇ, ಹಾಗೆ ಕೊರಗನಾಯ್ಕರೇ, ಗ್ರಾಮ ಪಂಚಾಯತ್ನ ಮೊದಲ ಪ್ರಜೆ ವಸಂತಿ ನಾಯ್ಕ ಅವರೇ, ದಿವಾಕರಾಚಾರ್ಯರೇ, ಹಾಗೆ ನಾಗರಾಜ್ ಮಂಜರೆ, ಸುರೇಶ್ ಶೆಟ್ರೆ, ಶಂಕರ್ ನಾಯ್ಕರೇ, ಹಾಗೆ ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಭಗಿಯನೇರೆ, ಬಹುಶಃ ಈ ಹೋಳಿ ಹಬ್ಬಕ್ಕೆ ನಾವು ತಿಳ್ಕೊಂಡಕ್ಕಿಂತ ಹೆಚ್ಚಾಗಿ ನಮ್ಮ ಜಯರಾಮ್ ಶೆಟ್ಟರ್ ತಿಳ್ಕೊಂಡಿದ್ರು, ನಮ್ಮ ಅತುಲ್ ಕುಮಾರ್ ಶೆಟ್ಟರ್ ತಿಳ್ಕೊಂಡಿದ್ರು. ಅವರ ಬಾಯಲ್ಲಿ ಬರ್ತಾ ಇರುವಂತ ವಿಚಾರಗಳನ್ನ, ಅವರ ಮನಸ್ಸಿನಲ್ಲಿರುವಂತ ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸಿದಾಗ ನನಗೂ ತುಂಬಾ ಹೆಮ್ಮೆ ಅನಿಸ್ತು. ಈ ಹೋಳಿ ಹಬ್ಬ ಎನ್ನುವುದು ನಮ್ಮ ಮರಾಠಿ ಜನಾಂಗ ನೆರೆಯ ಮಹಾರಾಷ್ಟ್ರದಿಂದ ಕೊಂಕಣ ಭಾಗವಿರಬಹುದು, ಸೋಲಾಪುರ ಇರಬಹುದು, ಪಂಢರಪುರ ಇರಬಹುದು, ಹಾಗೆ ಗೋವಾ ಭಾಗದಿಂದ ಕಾರಣಾಂತರದಿಂದ ಈ ಭಾಗಕ್ಕೆ ಬಂದು ನೆಲೆಗೊಂಡಿದ್ದೇವೆ. ಆದ್ರೆ ಆ ನೆಲೆಗೊಂಡ ಟೈಮಲ್ಲಿ ಈ ಭಾಗದಲ್ಲಿ ಇದ್ದವರು ನಮಗೆ ಯಾರೂ ಕೂಡ ಅನ್ಯತಾ ಭಾವಿಸದೆ
ಹಸಿದು ಬಂದವನಿಗೆ ತುತ್ತನ್ನು ಕೊಟ್ಟು, ಆಶ್ರಯ ಕೇಳಿದವನಿಗೆ ಆಶ್ರಯವನ್ನು ಕೊಟ್ಟು ನಮ್ಮನ್ನ ಈ ಭಾಗದಲ್ಲಿ ಇರಿಸಿಕೊಂಡಿದ್ದವರೆಲ್ಲ ಸಮುದಾಯಗಳಿಗೆ ನಾನು ಚಿರಋಣಿ, ನಮ್ಮ ಎಲ್ಲ ಸಮುದಾಯ ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಹೋಳಿ ಹಬ್ಬ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ನಾವು? ಅಲ್ಲಿಂದ ಇಲ್ಲಿವರೆಗೆ ಬಂದು ನಾವು ಈ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಎಲ್ಲಿಯೂ ಕೂಡ ಒಂದು ಗುಡಿ ಇಲ್ಲ. ಆ ನೆಲೆಯಲ್ಲಿ ನಮ್ಮ ದೇವರ ಪರಿಕರವನ್ನು ನಾವು ಹಿಡ್ಕೊಂಡು ಬಂದು ಅಲ್ಲಲ್ಲಿ ಒಂದು ಹೋಳಿ ಸಮಿತಿ, ಹೋಳಿ ಕಟ್ಟೆ ಗುರಿಕಾರರ ಒಂದು ಸಮ್ಮುಖದಲ್ಲಿ, ಒಬ್ಬ ಗುರಿಕಾರ ಅಂತ ಹೇಳಿದ್ರೆ ಆ ಒಂದು ವ್ಯವಸ್ಥೆಗೆ ಒಂದು ಆಡಳಿತ ಮುಕ್ತೇಶ್ವರ ಇದ್ದ ಹಾಗೆ, ಅಲ್ಲಿ 10 ಜನ ನಿಂತು ಒಂದು ದೇವರ ಸ್ಮರಣೆಯನ್ನ ಮಾಡಿದ್ರೆ ಅಲ್ಲಿ ಪ್ರತ್ಯಕ್ಷವಾಗ್ತಾರೆ ದೇವರೆನ್ನುವಂತ ನಂಬಿಕೆ ನಮ್ಮಲ್ಲಿದೆ. ಆ ಕಾರಣಕ್ಕೆ ಇವತ್ತು ನಾವು ಈ ಹೋಳಿ ಹಬ್ಬವನ್ನ ಸನಾತನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ದೇವರ ಆರಾಧನೆ ಮಾಡ್ಕೊಂಡಿರುವಂತಹ ಸಮಯದಲ್ಲಿ ನಾವು ಈ ಹೋಳಿ ಹಬ್ಬದ ಸಮಯದಲ್ಲಿ ಮಾಡಿಕೊಂಡ್ರೆ ನಮ್ಮವ್ರನ್ನೆಲ್ಲ ಒಟ್ಟುಗೂಡಿಸಬಹುದು, ಒಂದೊಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಈ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಬಹುಶಃ ಆ ಸಂದರ್ಭದಲ್ಲಿ ಬಹಳ ಕಷ್ಟ ಇರಬಹುದು, ಬೇಡಿ ಹಾಡಿ ಆದ್ರೂ ನಮ್ಮವರು ಈ ಹೋಳಿ ಹಬ್ಬವನ್ನ ನಿರಂತರವಾಗಿ ನಮ್ಮ ಹಿರಿಯವರು ಮಾಡ್ಕೊಂಡು ಬಂದಿದ್ರು. ಇದನ್ನ ನಾವು ನಮ್ಮ ಮಕ್ಕಳಿಗೆ ಪರಿವರ್ತನೆ ಮಾಡಬೇಕು, ಅವರಿಗೆ ತಿಳಿಸಿಕೊಡಬೇಕು. ಈ ನಮ್ಮ ಸಂಪ್ರದಾಯ, ಈ ನಮ್ಮ ಪರಂಪರೆ, ಇದು ನಮ್ಮ ಆದ್ಯ ಕರ್ತವ್ಯ. ಇದನ್ನ ನಾವು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಶಕ್ತಿ ಏನಂತ ಹೇಳಿದ್ರೆ ನಮ್ಮ ಆರಾಧ್ಯ ದೇವರು. ಈ ಆರಾಧ್ಯ ದೇವರ ಒಂದು ಸ್ಮರಣೆ, ಆಚರಣೆ ಪ್ರತಿ ವರ್ಷವೂ ನಾವು ಮಾಡಬೇಕಾಗ್ತದೆ. ಇದು ಮಾಡೋದ್ರಿಂದ ನಮಗೆ ಶ್ರೇಯಸ್ಸು, ಆಯುರಾರೋಗ್ಯ ಎಲ್ಲವೂ ಕೂಡ ಆ ಭಗವಂತ ನಮಗೆ ಕರುಣಿಸ್ತಾನೆ. ಹಾಗಾಗಿ ಬಹಳ ವಿಶೇಷವಾದ ಕಾರ್ಯಕ್ರಮ. ತಾವೆಲ್ಲರೂ ಇಲ್ಲಿಯ ಈ ಭಾಗದ ಪ್ರಮುಖ ಮುಖಂಡರನ್ನ, ಹಿರಿಯರನ್ನ, ಗ್ರಾಮ ಪಂಚಾಯತಿಯ ಸದಸ್ಯರನ್ನ ಎಲ್ಲರನ್ನೂ ತಾವು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಅದೇ ರೀತಿ ನನ್ನನ್ನು ಕೂಡ ಇಲ್ಲಿಗೆ ಕರೆದು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಸನ್ಮಾನಿಸಿದ್ದೀರಿ. ಈ ಸನ್ಮಾನವನ್ನ ತಾಯಿ ಮೂಕಾಂಬಿಕೆ ಪಾದಕ್ಕೆ ಅರ್ಪಿಸಿಕೊಳ್ತಾ, ಈಗಾಗಲೇ ನೀವು ಮೊನ್ನೆ ಕೊಲ್ಲೂರು ಕ್ಷೇತ್ರಕ್ಕೆ ಬಂದಿದ್ರಿ. ಅನೇಕ ವರ್ಷಗಳಿಂದ ನಮ್ಮವರು ಕೊಲ್ಲೂರು ಕ್ಷೇತ್ರಕ್ಕೂ ಹೋಗ್ತಿದ್ರು. ತಾಯಿ ಜಗದ್ಗುರು ಆದಿಶಂಕರಾಚಾರ್ಯರ ಪೀಠಕ್ಕೂ ಹೋಗಿ ಅಲ್ಲಿ ಪಾದ ಪೂಜೆಯನ್ನ ಮಾಡಿ ಗುರು ಕಾಣಿಕೆಯನ್ನ ಸಲ್ಲಿಸಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ರು. ಈ ಎರಡೂ ಕಡೆಗೂ ಹೋಗ್ತಾ ಇದ್ವಿ, ಆದ್ರೆ ಪ್ರತ್ಯೇಕವಾಗಿ ಹೋಗ್ತಾ ಇದ್ವಿ. ಆದ್ರೆ ಈ ಬಾರಿ ಕರ್ನಾಟಕ ಸರ್ಕಾರ ನಮಗೊಂದು ಅವಕಾಶ ಮಾಡಿಕೊಟ್ಟಿದೆ. ಆ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಬೇಕು, ನಮ್ಮವರಿಗೆ ಒಂದು ಆದ್ಯತೆ ನೀಡಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾನು ಹಮ್ಮಿಕೊಂಡಿದ್ದೇನೆ. ಆ ಕಾರ್ಯಕ್ರಮ ಬಹಳ ಯಶಸ್ವಿ ಆಗಿತ್ತು. ಒಂದು ಕರೆಗೆ ಹೋಗ್ಕೊಟ್ಟು ತಾವೆಲ್ಲರೂ ಅಲ್ಲಿ ಬಂದು ಸೇರಿ ಆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರಿ. ಆ ಕ್ಷೇತ್ರದ ಇಡೀ ಪ್ರಾಂಗಣದಲ್ಲಿ ನಮ್ಮ ಸಮುದಾಯದವರು ಮದ್ದಳೆ, ಗೊಮ್ಮಟೆ, ಹಾಗೆ ಕೋಲಾಟ ಇತ್ಯಾದಿ ಪರಿಕರವನ್ನ ಹಿಡ್ಕೊಂಡು ದೇವರ ಸ್ಮರಣೆಯಲ್ಲಿ ಒಂದು ರೌಂಡ್ ಹಾಕಿರೋ ಒಂದು ನೋಟ ನೋಡಿದ್ರೆ ಅದು ನೋಡುವ ರೀತಿಯಲ್ಲಿತ್ತು. ಆ ಸೇವೆ ಕೂಡ ತಾಯಿ ಜಗನ್ಮಾತೆಗೆ ಅರ್ಪಣೆ ಆಗಿದೆ ಅನ್ನುವಂಥ ನಮ್ಮ ಮನಸ್ಸು ಹೇಳ್ತಾ ಇದೆ. ಇದೇ ರೀತಿ ಮುಂದೆಯೂ ಕೂಡ ಅನೇಕ ವಿಚಾರಗಳನ್ನ ಇಟ್ಕೊಂಡಿದ್ದೇನೆ. ನಮ್ಮ ಎಲ್ಲ ಕೇರಿಯ ಗುರಿಕಾರರನ್ನ, ಬಡಗೌಡರನ್ನ, ಪಾತ್ರಿಗಳನ್ನ, ಮುಖಂಡರನ್ನ ಸೇರಿಸಿ ಇನ್ನೇನು ಕೆಲವೇ ತಿಂಗಳಲ್ಲಿ ಒಂದು ಸಭೆಯನ್ನ ಮಾಡಿ ನಮ್ಮಲ್ಲಿಷ್ಟು ಬದಲಾವಣೆಗಳಾಗಬೇಕಾಗಿದೆ. ನಾವೀಗ ಮಾಡ್ತಾ ಇರುವಂಥದ್ದು ಪೂಜೆಯನ್ನು ಮಾಡ್ತಾ ಇದ್ದೇವೆ, ಅದು ಲಕ್ಷ್ಮೀ ವಿಷ್ಣುವಿನ ಸಾನ್ನಿಧ್ಯ. ಹಾಗಾಗಿ ಒಂದಿಷ್ಟು ನಾವು ಬದಲಾವಣೆಗಳನ್ನು ಮಾಡುವಂತ ಅವಶ್ಯಕತೆ ಇದೆ ನಮಗೆ. ಯಾಕಂತ ಹೇಳಿದ್ರೆ ನಾವು ಮಾಡ್ತಾ ಇರೋದು ಭೈರವೇಶ್ವರನ ಆರಾಧನೆ, ಭೈರವೇಶ್ವರ ಹಾಗೂ ಅಂಬಾಭವಾನಿ ಇವರು ಎರಡು ದೇವರ ಆರಾಧನೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವೊಂದಿಷ್ಟು ಚರ್ಚೆಯನ್ನ ಮಾಡಿ ಅದಕ್ಕೆ ಯಾವ ರೀತಿ ನಡ್ಕೊಳ್ಬೇಕು, ಆರೂಢ ಪ್ರಶ್ನೆ ಇರಬೇಕು, ಇಲ್ಲ ಅಷ್ಟಮಂಗಲ ಇಡಬೇಕು, ಇದೆಲ್ಲವನ್ನ ನೋಡಿಕೊಂಡು ನಮ್ಮ ದೇವರಲ್ಲಿ ಕೇಳಿಕೊಂಡು ಒಂದಿಷ್ಟು ಬದಲಾವಣೆಗಳನ್ನ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕ್ಬೇಕನ್ನುವಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ ಬಂಧುಗಳೇ. ಬಹುಶಃ ಬಹಳ ವಿಶೇಷವಾದ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅಂಬಾಭದ್ರ. ಹೋಳಿಯ ಸೊಗಸನ್ನು ಬಹಳ ವಿಸ್ತಾರವಾಗಿ ಬಿಚ್ಚಿಟ್ಟಂತಹ ಮಾಲಿಂಗನಾಯ್ಕ ಅವರಿಗೆ
ಧನ್ಯವಾದಗಳನ್ನು ಸಮರ್ಪಿಸುತ್ತಿದೆ. ಸುಸಜ್ಜಿತವಾದಂತಹ ತಗಡು ಚಪ್ರವನ್ನು ಮಾಡಿಕೊಟ್ಟಿರುವಂತಹ ಕಿರಣ್ ನಾಯ್ಕ ಗುಡ್ಡಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಹೋಳಿ ಹಬ್ಬಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರನಾಯ್ಕ ಇವರಿಗೆ ಕೇಳಿಕೊಳ್ತಾ ಇದ್ದೇವೆ. ಕಿರಣ್ ನಾಯ್ಕರವರು ವೇದಿಕೆಗೆ ಆಗಮಿಸಿ ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಕಾರ್ಯಕ್ರಮದ ಕೊನೆಯ ಹಂತ. ಧನ್ಯವಾದ. ರಮೇಶ್ ನಾಯ್ಕರು ಎಲ್ಲಿದ್ರಿ? ಈ ಸಭೆಯಲ್ಲಿ ಇರುವಂತಹ ನಮ್ಮ ಸಮುದಾಯದ ಸನ್ಮಾನಗೊಳ್ಳುವಂತಹ ಮಾದಿಗ್ ನಾಯ್ಕ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಹೋಳಿ ಹಬ್ಬದ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರನಾಯ್ಕ ಅವರಲ್ಲಿ ಕೇಳಿಕೊಡ್ತಾ ಇದ್ದೀನಿ. ನಾಗರಾಜ್ ಮಂಜರು ಇವರಿಗೆ ಸಹ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಚಂದ್ರನಾಯ್ಕ ಅವರಲ್ಲಿ ಕೇಳಿಕೊಡ್ತಾ ಇದ್ದಾರೆ. ಜಯರಾಮ್ ಶೆಟ್ರು, ಬಂಡಬಳ್ಳಿ ಜಯರಾಮ್ ಶೆಟ್ರು ಇವರು ವರದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು. ಇವರಿಗೆ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಇವರು ಮಾಜಿ ಸದಸ್ಯರು, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಇವರಿಗೆ ಸಂತೋಷ್ ನಾಯ್ಕ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ದಿವಾಕರ್ ಆಚಾರ್ಯ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೆ ನಾಗರಾಜ್ ನಾಯ್ಕ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇಂದಿನ ದಿನ ಹೂವಿನ ಅಲಂಕಾರಕ್ಕೆ ದಾನಿಗಳಾದಂತಹ ಸುರೇಶ್ ಶೆಟ್ಟಿ ನಂಜರಿ ಇವರಿಗೆ ಸಂದೀಪ್ ನಾಯ್ಕ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಕೇರಿಯ ಗೌಡರಾದಂತಹ ನಮ್ಮ ಕೇರಿಯಿಂದ ನಮ್ಮ ಸಮುದಾಯದಿಂದ ಸದಸ್ಯರಾಗಿ ಆಯ್ಕೆಯಾಗಿ ಪಂಚಾಯತ್ಗೆ ಸದಸ್ಯರಾಗಿ ಆಯ್ಕೆಯಾಗಿರುವ ವಸಂತಿ ನಾಯ್ಕ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸತೀಶ್ ನಾಯ್ಕ ಮಗರಮಕ್ಕಿ ಇವರಲ್ಲಿ ಕೇಳಿಕೊಡ್ತಾರೆ. ನಮ್ಮ ಕೇರಿಯ ಪಡಗೌಡರಾದಂತಹ ಗೌಡರು ಮತ್ತು ವೇದಿಕೆಯಲ್ಲಿ ಹಾಜರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಎಲ್ಲರಿಗೂ